ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ವೃಷಭ ರಾಶಿಯವರೇ, ಈ ಕ್ಷಣ ನೀವು ಈ ಸಂದೇಶವನ್ನು ಕೇಳುತ್ತಿದ್ದರೆ ಅದು ಕೇವಲ ಯಾದೃಚ್ಛಿಕವಲ್ಲ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಆದರೆ ಒಂದು ಅದೃಶ್ಯ ಹೋರಾಟ ಈಗ ಅಂತ್ಯವಾಗುವ ಹಂತಕ್ಕೆ ಬಂದಿದೆ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡವರು, ನಿಮ್ಮ ನಂಬಿಕೆಯನ್ನು ಮುರಿದವರು ಮತ್ತು ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡಿದವರು ಈಗ ತಮ್ಮ ಕರ್ಮದ ಫಲವನ್ನು ಅನುಭವಿಸಲು ಆರಂಭಿಸಿದ್ದಾರೆ. ನೀವು ಅನೇಕ ಬಾರಿ ಎಲ್ಲರಿಗಾಗಿ ಒಳ್ಳೆಯದನ್ನೇ ಬಯಸಿದ್ದೀರಿ. ಯಾರಾದರೂ ಸಹಾಯ ಕೇಳಿದ್ರೆ ನಿಮ್ಮ ಸ್ವಂತ ಅಗತ್ಯಗಳನ್ನ ಬದಿಗಿಟ್ಟು ಸಹಾಯ ಮಾಡಿದ್ದೀರಿ. ಆದರೆ ಪ್ರತಿಫಲವಾಗಿ ನಿಮಗೆ ಸಿಕ್ಕಿದ್ದು ನಿರಾಸೆ, ನೋವು ಮತ್ತು ಮೌನ ಕಣ್ಣೀರು. ವೃಷಭ ರಾಶಿಯವರು ಸಹಜವಾಗಿ ಪ್ರಾಮಾಣಿಕರು, ನಿಷ್ಠಾವಂತರು ಮತ್ತು ಹೃದಯವಂತರು. ಒಮ್ಮೆ ಯಾರನ್ನಾದ್ರೂ ನಂಬಿದ್ರೆ ಅವರನ್ನ ಜೀವನ ಪೂರ್ತಿ ಗೌರವಿಸ್ತೀರಿ. ಆದರೆ ಇದೇ ಗುಣವನ್ನ ಕೆಲವರು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡಿದ್ದಾರೆ. ನಿಮ್ಮ ಸ್ನೇಹವನ್ನ ಬಳಸಿಕೊಂಡವರು, ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿದವರು ಮತ್ತು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗೋದಕ್ಕೆ ಬೌಂಡ್ರಿಗಳನ್ನ ಮೀರಿ ಪ್ರಯತ್ನ ಮಾಡಿದವರು ಈಗ ತಮ್ಮ ತಪ್ಪಿನ ಸರ್ವನಾಶ ಮಾಡೋದಕ್ಕೆ ಇಬ್ಬರು ವ್ಯಕ್ತಿಗಳು ಕೈ ಜೋಡಿಸಿದರೆ ಅವರಲ್ಲಿ ದೇವರು ಒಬ್ಬರು ಹೆಂಗಸು ಮತ್ತು ಒಬ್ಬರು ಗಂಡಸು ಶಾಮಿಲಾಗಿದೆ. ಬ್ರಹ್ಮಾಂಡ ಕೇಳಿದೆ. ಇಂದು ಇವರ ಕರ್ಮದ ನಿಯಮ ಬಹಳ ಸರಳ. ನಾನು ಏನು ಬಿತ್ತುತ್ತೇವೋ ಅದನ್ನೇ ಪಡೆಯುತ್ತೇವೆ. ನಿಮ್ಮ ಜೀವನದಲ್ಲಿ ನೀವು ಬಿತ್ತಿದ್ದು ಒಳ್ಳೆತನ, ಸಹಾಯ, ನೀವು ತುಂಬಾ ಜಾಣ್ಮೆಯಿಂದ ಮತ್ತು ಜಾಗರೂಕತೆಯಿಂದ ನಿಮ್ಮ ಮುಂದಿನ ಹೆಜ್ಜೆಯನ್ನು ಇಡಬೇಕು. ಎಲ್ಲಿದ್ರೆ ಈ ಶತ್ರುಗಳು ನಿಮ್ಮ ಜೀವನದವರು ತಮ್ಮದೇ ಕರ್ಮದ ಬಲೆಯಲ್ಲಿ ಸಿಲುಕ್ತಾ ಇದ್ದಾರೆ ಮತ್ತು ಅವರು ಹೊರಗೆ ಸಂತೋಷವಾಗಿರುವಂತೆ ಕಾಣಬಹುದು, ಆದರೆ ಅವರ ಮನಸ್ಸಲ್ಲಿ ಅಶಾಂತಿ ಹೆಚ್ಚುತ್ತಾ ಇದೆ. ಈ ಕಳೆದುಕೊಂಡ ವ್ಯಕ್ತಿಯ ಮೌಲ್ಯವನ್ನ ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ವೃಷಭ ರಾಶಿಯವರೇ, ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಸಂಭವಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಪೂರ್ಣಗೊಳ್ಳಬಹುದು. ಹಣಕಾಸಿನ ಒಂದು ಉತ್ತಮ ಅವಕಾಶ ಬರಬಹುದು. ನಿಮ್ಮನ್ನ ಗೌರವಿಸಿದವರು ಈಗ ನಿಮ್ಮ ಯಶಸ್ಸನ್ನ ನೋಡಿ ಆಶ್ಚರ್ಯ ಪಡಬಹುದು. ನೀವು ಮೌನವಾಗಿ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ. ನಿಮ್ಮ ಇಡೀ ಪರಿವಾರ ವಿಷಯವನ್ನ ನೆನಪಿಡಿ. ಹಳೆಯ ನಿಮ್ಮ ಮಕ್ಕಳು, ನಿಮ್ಮ ಉದ್ಯೋಗ, ವ್ಯಾಪಾರ, ಹೀಗೆ ಎಲ್ಲ ಜಾಗದಲ್ಲೂ ಅವರು ಕ್ಷಮೆ ಕೇಳಬಹುದು. ಜನರ ಒಂದು ಪರಿಣಾಮ ಅನ್ನೋದು. ಆದರೆ ನೀವು ಈ ಭಾವನೆಗಳಿಗೆ ಒಳಗಾಗದೆ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಮುಚ್ಚಿ ಹಾಕೋದಕ್ಕೆ ಪಣವನ್ನ ತೊಟ್ಟಿದ್ದಾರೆ ಇವರ ಶತ್ರುತ್ವದ ಬೆಂಕಿ ನಿಮ್ಮ ಮೇಲೆ ಆರೆಂಜಿ ಉರಿತಾ ಇದೆ ನೋಡಿ. ಆದ್ಮೇಲೆ ಇಂದು ರಾತ್ರಿ ಸರಿಯಾಗಿ 11 ಗಂಟೆಯಿಂದ ನಿಮ್ಮ ಮೇಲೆ ಮಾಡುವ ಮಾಂತ್ರಿಕ ಶಕ್ತಿಗಳು ನಿಮ್ಮ ಹೊಟ್ಟೆಯಲ್ಲಿ ಒಂಥರ ಸಂಕಟಗಳು ಬರುವ ಸಾಧ್ಯತೆಗಳು ಎದ್ದು ಕಾಣ್ತವೆ. ರಹಸ್ಯ ಎಲ್ಲಿ ಕೂಡ ಹೆಚ್ಚು ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಅಂತ ಹೇಳಲಾಗುತ್ತೆ. ಆದ್ರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಹೆಸರನ್ನ ನೋಡಿ ಅವರ ನಡೆನುಡಿಗಳನ್ನು ಗಮನಿಸಿ ನಿರ್ಧಾರ ಮಾಡಿ. ಈ ಸಮಯದಲ್ಲಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯನ್ನ ಸ್ಮರಿಸಿ ಆ ಶತ್ರುಗಳ ಬಗ್ಗೆ ನಿಮಗೆ ಗೊತ್ತಾದ್ರೆ ನಿಮ್ಮ ಕೆಳಗಿನ ನೀವು ನಿಂತಿರುವ ಒಂದು ನೆಲ ಏನಿದೆ ಅದೇ ಜಾರಿ ಬೀಳೋ ತರ ಭೂಕಂಪ ಆಗೋ ತರ ನಿಮಗೆ ಫೀಲ್ ಆಗುತ್ತೆ. ನಿಮ್ಮ ಅದೃಷ್ಟವನ್ನ ಆ ವ್ಯಕ್ತಿಗಳು ನಿಮ್ಮ ಫೋಟೋವನ್ನ ಹಿಡಿದು ಹವನ ಮಾಡುತ್ತಿರುವ ಇಬ್ಬರು ವ್ಯಕ್ತಿಗಳು ನಿಮ್ಮ ಅತ್ಯಂತ ಆಪ್ತರು. ನಿಮ್ಮ ಕಣ್ಣೆದುರೇ ನೋಯಿಸಿದವರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿಮ್ಮ ಕನಸುಗಳಿಗೆ ಗಂಡ್ಮಗ ಆದ್ರಿಂದ ನಿಮ್ಮ ನಿಷ್ಠೆ ಮತ್ತು ನಿಮ್ಮ ಧೈರ್ಯ ಇವರು ಚೂರಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಇನ್ನು ಮೇಲಾದ್ರೂ ನೀವು ಇವರನ್ನ ತಿರಸ್ಕರಿಸಿದರೆ ನಾಳೆ ಆಶ್ಚರ್ಯಪಡುವ ಆಹಾರ ಇರುವುದನ್ನ ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನನ್ನ ವೃಷಭ ರಾಶಿಯ ಬಂಧುಗಳೇ, ಇಂದು ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ಈ ವಿಡಿಯೋದ ಪ್ರತಿಯೊಂದು ಸೆಕೆಂಡ್ ಅನ್ನ ಆರೋಗ್ಯ ಕೊನೆಯವರೆಗೂ ನೋಡಿ. ಹೆಚ್ಚಾಗ್ಲಿ. ಇಂದು ನಾನು ಆ ಇಬ್ಬರು ವ್ಯಕ್ತಿಗಳ ಹೆಸರನ್ನ, ಅವರ ಮುಖವಾಡವನ್ನು ಸಿಡಿ ನಿಮ್ಮ ಮುಂದೆ ಹಾಕ್ತಾ ಇದ್ದೇನೆ. ಅವರ ಹೆಸರು, ಅವರ ಬಣ್ಣ, ರೂಪ, ಅವರ ಚಲನೆಗಳು ಎಲ್ಲವನ್ನು ಕೂಡ ಬಯಲು ಮಾಡ್ತಾ ಇದ್ದೇನೆ. ನಿಮ್ಮದೇ ಮನೆಗಳಿಗೆ ಅಥವಾ ನಿಮ್ಮ ಆಪ್ತ ವಲಯದೊಳಗೆ ಇದ್ಕೊಂಡು ನಿಮ್ಮನ್ನು ಬರ್ಬಾದ್ ಮಾಡುತ್ತಿರುವ ಇವರ ಸತ್ಯ ಕೇಳಿ ನಿಮಗೆ ಅಳು ಬರಬಹುದು. ಆದರೆ ಈ ಕಹಿ ಗುಡ್ಕನ್ನು ನೀವು ಇಂದು ಕುಡಿಲೇಬೇಕು. ಒಂದು ವೇಳೆ ನಾನು ಇಂದು ಗಪ್ಚುಪ್ಪಾಗಿ ಕುಳಿತುಕೊಂಡ್ಬಿಟ್ರೆ ನಿಮ್ಮ ಜೀವನ ಸ್ಮಶಾನವಾಗಿ ಬಿಡುತ್ತೆ. ಇವರು ನಿಮ್ಮ ವಿರುದ್ಧ ಇಂತಹದೊಂದು ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರೆ. ಕಮೆಂಟ್ ಬಾಕ್ಸಲ್ಲಿ ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ವಿಡಿಯೋಗೆ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ವಿಶ್ವಾಸದಿಂದ 3 ಬಾರಿ ಹರ ಹರ ಮಹಾದೇವ ಅಂತ, ಜೈ ಬಜರಂಗಬಲಿ ಅಂತ ತಪ್ಪದೆ ಬರೀರಿ. ಈಶ್ವರನು ನಿಮ್ಮ ಮನೆಯ ಸುತ್ತ ಇಂತಹದೊಂದು ಸುರಕ್ಷಾ ಕವಚವನ್ನು ಸೃಷ್ಟಿ ಮಾಡ್ತಾರೆ. ಆಗ ಜಗತ್ತಿನ ಯಾವುದೇ ತಾಂತ್ರಿಕ ಒಂದು ಪದ್ಧತಿ ಕೂಡ ನಿಮ್ಮನ್ನು ಏನು ಕೂದಲು ಕೂಡ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಇಬ್ಬರು ನಿಮ್ಮ ಹಿತೈಷಿಗಳಂತೆ ನಟಿಸ್ತಾರೆ, ಆದರೆ ಅವರ ಐಡಿಯಾಗಳೇ ಬೇರೆ ಇದೆ. ನಿಮ್ಮ ಮನೆಗೆ ಏನಾದರೂ 4 ಕಾಸು ಬಂತು, ಸ್ವಲ್ಪ ಜಾಸ್ತಿ ದುಡಿಯಕತ್ತೀರಂದರೆ
ಅವರ ಎದೆಯಲ್ಲಿ ಹಾವುಗಳು ಹರಿದಾಡಿದ ಒಂದು ಫೀಲಿಂಗ್ ಅವರಿಗೆ ಆಗುತ್ತೆ. ನಿಮ್ಮ ಸರ್ವನಾಶಕ್ಕಾಗಿ ಇವರು ತಾಂತ್ರಿಕದವರಿಗೆ ನೀರಿಗಿಂತ ಹೆಚ್ಚಾಗಿ ದುಡ್ಡನ್ನು ಚೆಲ್ಲಿದ್ದಾರೆ. ನೀವು ಧರಿಸಿದ ಹಳೆಯ ಬಟ್ಟೆಗಳು, ನಿಮ್ಮ ಕೂದಲಿನ ಗುಚ್ಚಗಳು ಅಥವಾ ನಿಮ್ಮ ಮನೆಯ ಹೊರಗಿನ ಮಣ್ಣನ್ನು ಕದ್ದೊಯ್ದು ಆ ಹವನ ಕುಂಡದಲ್ಲಿ ಸುಡಲಾಗ್ತಾ ಇದೆ. ನೀವು ಒಮ್ಮೆ ಆದರೂ ಯೋಚನೆ ಮಾಡಿದ್ದೀರಾ ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ವಿನಾಕಾರಣ ಕ್ಲೇಶಗಳು ಯಾಕೆ ನಡೀತಾ ಇವೆ ಅಂತ? ನಿಮಗೆ ಇದ್ರ ಪಾರ್ಟ್ 2 ಬೇಕಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಪಾರ್ಟ್ 2 ಮಾಡಿ ವಿಡಿಯೋ ಮಾಡ್ತೀನಿ. ವಿಡಿಯೋಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.